ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೋಲಾರಕ್ಕಾಗಿ ಸಚಿವ ಮುನಿಯಪ್ಪ ಬಿಗಿಪಟ್ಟು. ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನನ್ನ ಅಳಿಯನಿಗೂ ಟಿಕೆಟ್ ಕೊಡ್ಲಿ, ನನ್ನದೇ ಆದ ಜನ ಇದ್ದಾರೆ ಅನ್ನೋ ಮೂಲಕ ಹೈಕಮಾಂಡ್ಗೆ ಸಂದೇಶ. ಮಂಡ್ಯ ಅಖಾಡಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬಿಗ್ ಎಂಟ್ರಿ. ಸುಮಲತಾ ಟಿಕೆಟ್ ರೇಸ್ನಿಂದ ಔಟ್. ಕೇಂದ್ರಕ್ಕೂ ಹತ್ತಿರವಾಗೋ ಲೆಕ್ಕಾಚಾರ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ದಳಪತಿ. ಕಾವೇರುತ್ತಿದೆ ಮಂಡ್ಯ ಕಣ. ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಲು ದಳಪತಿಗಳ ರಣತಂತ್ರ. ಮಗನ ಸೋಲಿನ ಸೇಡು ತೀರಿಸಿಕೊಳ್ಳಲು ತಂದೆ ಎಂಟ್ರಿ. ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ತಾರಾ ಎಚ್ಡಿಕೆ? ಬೆಂಗಳೂರು ಗ್ರಾಮಾಂತರಕ್ಕಾಗಿ ಚಕ್ರ ವ್ಯೂಹ ರಚಿಸಿದ ಕಮಲ ಪಡೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ದಡ ಮುಟ್ಟಿಸಲು ಅಷ್ಟ ದಿಕ್ಪಾಲಕರಿಗೆ ಮಣೆ. 8 ವಿಧಾನಸಭಾ ಕ್ಷೇತ್ರದ ಹೊಣೆ ಒಬ್ಬೊಬ್ಬ ಶಾಸಕರ ಹೆಗಲಿಗೆ. ಲೋಕಸಭಾ ಚುನಾವಣೆ ಗೆಲ್ಲಲು ಮೈತ್ರಿ ಕಾಂಗ್ರೆಸ್ ನಡುವೆ ಫೈಟ್. ಬಿಜೆಪಿ ಹಿಂದುತ್ವದ ಕಾರ್ಡ್ಗೆ ಪ್ರತಿಯಾಗಿ ಕಾಂಗ್ರೆಸ್ನಿಂದ ಜಾತ್ಯತೀತ ಕಾರ್ಡ್. ಪ್ರಚಾರದ ವೇಳೆ ಜಾತ್ಯತೀತ ಸಂದೇಶ ರವಾನಿಸಲು ಪ್ಲಾನ್. ಲೋಕ ಕದನ ಗೆಲ್ಲಲು ಮತ್ತೆ ಜೋಡೆತ್ತು ಎಂಟ್ರಿ ಫಿಕ್ಸ್. ಜಂಟಿ ಯಾತ್ರೆಯ ಮೂಲಕ ಮತ ಬೇಟೆಗೆ ಡಿಕೆಶಿ ಸಿದ್ದು ಪ್ಲಾನ್. ಹಳೆ ಮೈಸೂರು ಭಾಗದಲ್ಲಿ ಮೊದಲ ಹಂತದ ಕ್ಯಾಂಪೇನ್. ಕಾಂಗ್ರೆಸ್ಗೆ ಕಗ್ಗಂಟಾಗಿರೋ ಕೋಲಾರ ಚಾಮರಾಜನಗರ. ಕೋಲಾರದಲ್ಲಿ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳ ತಿಕ್ಕಾಟ. ಚಾಮರಾಜನಗರದಲ್ಲಿ ಸ್ಪರ್ಧೆಗೆ ಸಚಿವ ಮಹದೇವಪ್ಪ ನಿರಾಕರಿಸಿದ್ದಕ್ಕೆ ತಲೆಬಿಸಿ. ಉತ್ತರ ಕನ್ನಡದಲ್ಲಿ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಕಾಂಗ್ರೆಸ್ ಪ್ಲಾನ್. ಮರಾಠ ಸಮುದಾಯದ ಅಂಜಲಿ ನಿಂಬಾಳ್ಕರ್ಗೆ ಟಿಕೆಟ್. ಮರಾಠಿಗರು ಹೆಚ್ಚಾಗಿರೋ ಕಿತ್ತೂರು ಖಾನಾಪುರ ಭಾಗದಲ್ಲಿ ಹೆಚ್ಚು ಮತ ಗಳಿಸೋ ಲೆಕ್ಕಾಚಾರ. ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಸುದ್ದಿ ಬೆನ್ನಲ್ಲೇ ಸಿಡಿದೆದ್ದ ಎಸ್ಆರ್ ವಿಶ್ವನಾಥ್. ಮಗನಿಗೆ ಕೊಡಿ, ಇಲ್ಲದಿದ್ರೆ ನನಗೆ ಟಿಕೆಟ್ ಕೊಡಿ, ಇಲ್ಲದಿದ್ರೆ ಶಾಸಕ ಸ್ಥಾನ ತ್ಯಜಿಸಿ ಲೋಕಸಭೆಗೆ ಸ್ಪರ್ಧಿಸ್ತೀನಿ ಅಂತ ಎಚ್ಚರಿಕೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಹೃದಯ ಶಸ್ತ್ರಚಿಕಿತ್ಸೆ. ಎಚ್ಡಿಕೆ ಆರೋಗ್ಯ ವಿಚಾರಿಸಿದ ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ. ದೂರವಾಣಿ ಕರೆ ಮಾಡಿ ಬಿಜೆಪಿ ವರಿಷ್ಠರ ಮಾತುಕತೆ. ಎಲ್ಲರಿಗೂ ಟಿಕೆಟ್ ಕೇಳೋ ಹಕ್ಕಿದೆ, ಬೇರೆಯವರಿಗೆ ಟಿಕೆಟ್ ಕೊಟ್ಟಾಗ ಮನಸ್ತಾಪ ಆಗೋದು ಸಹಜ. ರೇಣುಕಾಚಾರ್ಯ ಟೀಮ್ ಬಂಡಾಯದ ಬಗ್ಗೆ ಗಾಯತ್ರಿ ಸಿದ್ದೇಶ್ವರ್ ಪ್ರತಿಕ್ರಿಯೆ. ಎಲ್ಲ ಸರಿ ಹೋಗುತ್ತೆ ಅಂತ ವಿಶ್ವಾಸ. ಸಾಮಾನ್ಯ ಕಾರ್ಯಕರ್ತರ ಬದಲು ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಒಂದೇ ಮನೆಯಲ್ಲಿ ಮೂವರಿಗೆ ಅಧಿಕಾರ ಬೇಕು ಅಂತಂದ್ರೆ ಜನ ಬಿಜೆಪಿಗೆ ವೋಟ್ ಹಾಕ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಸಂಸದ ಸಿದ್ದೇಶ್ವರ್ ವ್ಯಂಗ್ಯ. ಕಾವೇರಿ ಆಶೀರ್ವಾದ ಪಡೆದು ಯದುವೀರ್ ಪ್ರಚಾರ. ಇದೇ ವೇಳೆ ಸಂಸದರಾಗಿ ಪ್ರತಾಪ್ ಸಿಂಹ ಕಾರ್ಯಕ್ಕೆ ಮೆಚ್ಚುಗೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಎದುರಿಸ್ತೀನಿ ಅಂತ ಚುನಾವಣಾ ರಣಕಹಳೆ. ಬಳ್ಳಾರಿಯಲ್ಲಿ ಚುನಾವಣಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಆಲೂರು ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 12.5 ಲಕ್ಷ ರೂಪಾಯಿ ಸೀಸ್. ಬಳ್ಳಾರಿ ನಗರದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಕುಕ್ಕರ್ ವಶಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಜ್ರಿವಾಲ್ಗೆ ಸಿಗತ್ತಾ ರಿಲೀಫ್? ಇಡಿ ಬಂಧನ ವಿರೋಧಿಸಿ ಆಪ್ ನಾಯಕರಿಂದ ಸುಪ್ರೀಂಗೆ ಅರ್ಜಿ. ವಿಚಾರಣೆ ಕೈಗೆತ್ತಿಕೊಳ್ಳಲಿರೋ ಸರ್ವೋಚ್ಚ ನ್ಯಾಯಾಲಯ. ಮಗು ದತ್ತು ಪಡೆಯುವಲ್ಲಿ ಕಾನೂನು ಉಲ್ಲಂಘನೆಯ ಆರೋಪ. ರೀಲ್ ಸ್ಟಾರ್ ಸೋನು ಗೌಡ ಬಂಧಿಸಿದ ಬ್ಯಾಡರಹಳ್ಳಿ ಪೊಲೀಸರು. ವೈರಲ್ ಗರ್ಲ್ಗೆ ಪೊಲೀಸರಿಂದ ವಿಚಾರಣೆ. ತಂಗಿಗೆ ನಕಲು ಮಾಡಲು ಬಿಡದಿದ್ದಕ್ಕೆ ಅಣ್ಣನಿಗೆ ಕೋಪ. ಕಾಪಿ ಹೊಡೆಯಲು ಬಿಡದಿದ್ದಕ್ಕೆ ಪೊಲೀಸ್ ಪೇದೆ ಮೇಲೆ ಹಲ್ಲೆ. ಕಾನ್ಸ್ಟೇಬಲ್ ಮೇಲೆ ಕಲ್ಲು ತೂರಿದವ ಕಲಬುರಗಿ ಪೊಲೀಸರಿಂದ ಅರೆಸ್ಟ್.
ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿಯಲ್ಲಿ ಜಲಕ್ಷಾಮ, ಹನಿ ಹನಿ ನೀರಿಗೂ ಪರದಾಟ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಜಲ ಸಂಕಟ, ಬಿಂದಿಗೆಯೊಂದಿಗೆ ಸ್ಕೂಲಿಗೆ ಬರೋ ಅನಿವಾರ್ಯತೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ದೊಡ್ಡ ಜಾತ್ರೆಯ ವೈಭವ. ಗೌತಮ ಪಂಚರಥೋತ್ಸವದಲ್ಲಿ ರಾರಾಜಿಸಿದ ಶ್ರೀಕಂಠೇಶ್ವರ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಾಗಿದ ರಥಯಾತ್ರೆ. IPL T20 17ನೇ ಆವೃತ್ತಿ ಆರಂಭಕ್ಕೆ ಕೌಂಟ್ ಡೌನ್. ಮೊದಲ ಪಂದ್ಯದಲ್ಲೇ RCB CSK ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. ವುಮೆನ್ಸ್ ಪ್ರೀಮಿಯರ್ ಲೀಗ್ ಗೆದ್ದ ಬೆನ್ನಲ್ಲೇ IPLನಲ್ಲೂ ಕಮಾಲ್ಗೆ ರೆಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.